ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಂದಿನ ಪ್ರಮುಖ ಸುದ್ದಿಗಳನ್ನು. ಬೆಂಗಳೂರು ವಿಮಾನಯಾನ ಆರಂಭವಾಗಿ ವಾರ ಕಳೆಯುವ ಮೊದಲೇ ಸಮಯದಲ್ಲಿ ವ್ಯತ್ಯಯ ಉಂಟಾಗಿರುವಂತಹ ಘಟನೆ ಇಂದು ಬೆಳಗ್ಗೆ ಜರುಗಿದೆ. ಬೆಳಗ್ಗೆ 7:30 ಬೆಂಗಳೂರಿನಿಂದ ಹೊರಟು ಬೆಳಗ್ಗೆ 8:45 ಬೀದರ್ಗೆ ತಲುಪಬೇಕಾಗಿದ್ದ ವಿಮಾನದಲ್ಲಿ ವ್ಯತ್ಯಯ ಉಂಟಾಗಿದ್ದು, ಬೆಂಗಳೂರಿಗೆ ತೆರಳಬೇಕಾದಂತಹ ಪ್ರಯಾಣಿಕರು ಬೀದರ್ ವಿಮಾನದಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಇಂದು ಮಧ್ಯಾಹ್ನ 12:40 ಹಾರಾಡಲಿದ್ದು, ಅಲ್ಲಿಯ ತನಕ ಪ್ರಯಾಣಿಕರು ವಿಮಾನ ನಿಲ್ದಾಣದಲ್ಲಿ ಕಾಲ ಕಳೆಯುವಂತಾಗಿತ್ತು. ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಜಾರಿಗೊಳಿಸುವುದನ್ನು ವಿರೋಧಿಸಿ ಏಪ್ರಿಲ್ 24ರಂದು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ವಿರೋಧಿ ಜಂಟಿ ಕ್ರಿಯಾ ಸಮಿತಿ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ಸಮಿತಿಯ ಸಂಚಾಲಕ ಹಾಗೂ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಸದಸ್ಯ ಅಬ್ದುಲ್ ಖಾದಿರ್ ಅವರು ತಿಳಿಸಿದ್ದಾರೆ. अस्सलाम वालेकुम रहमतुल्लाहि वबरकातुहू। ऑल इंडिया मुस्लिम पर्सनल लॉ बोर्ड की हिदायत पर मुल्क भर में एहतजाजी रैलियाँ निकाली जा रही हैं। बीदर में भी अल्हम्दुलिल्लाह 24 तारीख़ को जामा मस्जिद बीदर से रैली निकलेगी, जो गावन चौक से होते हुए मेन रोड से अम्बेडकर सर्कल जाएगी। वहाँ पर मुल्क भर से आए हुए माहिरीन का, उलमा इकराम का खिताब भी होगा और फिर हम डिप्टी कमिश्नर बीदर को हमारा अपना मेमोरेंडम पेश करेंगे। मैं पूरे ज़िले के लोगों से, तमाम बरादरान वतन से, मुसलमानान शहर ज़िले बीदर से गुजारिश करूँगा कि इस पुरअमन ಅವರ ತಾಲೂಕಿನ ಕರಂಜಿಕೆ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುತ್ತಿದ್ದು, ತೆಲಂಗಾಣದಿಂದ ನೀರು ತಂದು ಕುಡಿಯುತ್ತಿರುವ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರಂಜಿಕೆ ಗ್ರಾಮದಲ್ಲಿ ನೀರಿಗಾಗಿ ಜನರ ಅಲೆದಾಟ ಹೆಚ್ಚಾಗಿದ್ದು, ನಮಗೆ ನೀರು ಕೊಡಿ ಸ್ವಾಮಿ ಎಂದು ಜನರು ಅಳಲನ್ನು ತೋಡಿಕೊಂಡಿದ್ದಾರೆ. ಅಲ್ಲಿ ತರ್ತೀರಿ ನಂದೇ ಹೋಗಲ್ರಿ ನೀರಿನಾಗ ಹೊತ್ತೋಯ್ತದೆ ಸರ್. ನಮ್ದು ನೀರಿನಾಗ ಹೊತ್ತು ನಡೆದ 2 ಕಿಲೋಮೀಟರ್ ದೂರ ತರಬೇಕು ನಾವು. ನೀರಿನ ಹೊತ್ತು ನಡೆದವ್ ನಾವು. ನೀರ್ ತನ್ಕೋಬೇಕು, ಕೆಲಸ ಮಾಡಿ ಹೊಟ್ಟೆ ತುಂಬ್ಕೋಬೇಕು ನಾವು. ನೀರ್ ಬಿಡ ಅಂತಂದ್ರೆ 1-2 ಕೊಡ ಬರೋ ನೀರು ಬಂದಾಗೈತೆ. ಇದು ಕರಂಜಿಕೆ. ಅದು ಹೆಣ್ಮಕ್ಳು 62,28,784 ಮಾನವ ದಿನಗಳನ್ನು ಸೃಜಿಸುವ ಮೂಲಕ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಮಾನವ ದಿನಗಳ ಸೃಜನೆಯಲ್ಲಿ ರಾಜ್ಯದಲ್ಲಿ ಬೀದರ್ ಜಿಲ್ಲೆಗೆ 3ನೇ ಸ್ಥಾನ ಲಭಿಸಿದ್ದು, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದೆ. ಇನ್ನು ಈ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲೆಗೆ 2024-25ನೇ ಸಾಲಿನಲ್ಲಿ 50 ಲಕ್ಷ ಮಾನವ ದಿನಗಳನ್ನು ಸೃಜಿಸುವ ಮೂಲಕ ಶೇಕಡಾ 130.58% ಸಾಧನೆ ಮಾಡಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಾನವ ದಿನ ಸೃಜನೆ ಮಾಡಿದ ಜಿಲ್ಲೆಗಳಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ. ಹಾಗಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಈ ವರ್ಷ ಬೀದರ್ ಜಿಲ್ಲೆಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ 24-25ನೇ ಸಾಲಿನಲ್ಲಿ 50 ಲಕ್ಷ ಮಾನವ ದಿನ ಸೃಜನೆಯ ಗುರಿ ಇತ್ತು. ಅದರಲ್ಲಿ ನಮ್ಮ ಜಿಲ್ಲೆ ಸುಮಾರು 65 ಲಕ್ಷ ಮಾನವ ದಿನವನ್ನು ಸೃಜನೆ ಮಾಡಿ 130% ಸಾಧನೆಯನ್ನು ಮಾಡಿ ರಾಜ್ಯದಲ್ಲಿ 3ನೇ ಕ್ರಮಾಂಕ ನಮಗೆ ಸಿಕ್ಕಿದೆ. ಇಂದು ಉತ್ತರ ಕರ್ನಾಟಕ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ 35 ವರ್ಷಗಳಿಂದ ಜೋಪಡಿಯಲ್ಲೇ ಜೀವನ ಮಾಡುತ್ತಿದ್ದ ಅಲೆಮಾರಿಗಳು ಬೀದರ್ನ ನೌಬಾದ್ ಬಳಿ ಜೋಪಡಿಯಲ್ಲೇ ಬದುಕುತ್ತಿರುವ ಅಲೆಮಾರಿಗಳ ಕುಟುಂಬಗಳು ಅಲೆಮಾರಿಗಳ ಸೂರಿಗಾಗಿ ನಿರಂತರ ಸುದ್ದಿ ಬಿತ್ತರಿಸಿದ ನಿಮ್ಮ ಸುದ್ದಿವಾಹಿನಿ ಸೂರಿಲ್ಲದ ಅಲೆಮಾರಿಗಳನ್ನು ಭೇಟಿ ಮಾಡಿ ಪಲ್ಲವಿಜಿ ಅಲೆಮಾರಿಗಳ ಜೀವನ ಕಂಡು ಮಮ್ಮಲ ಮರಗಿದರು. ಅಲೆಮಾರಿ ನಿಗಮದ ಅಧ್ಯಕ್ಷೆ ಭೇಟಿ ವೇಳೆ ಸೂರಿನ ಭರವಸೆ ನೀಡಿದ ಅಲೆಮಾರಿ ನಿಗಮದ ಅಧ್ಯಕ್ಷೆ ಪಲ್ಲವಿಜಿ 4 ಎಕರೆ ಜಾಗ ಗುರುತಿಸಿದ್ದೇವೆ, ಆದಷ್ಟು ಶೀಘ್ರದಲ್ಲಿ ಮನೆ ಕಟ್ಟಿಸಿಕೊಡುತ್ತೇವೆ ಎಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಪ್ರತಿಕ್ರಿಯೆ ನೀಡಿದ ಪಲ್ಲವಿಜಿ ಅವರು. ಇಲ್ಲಿ ಸರ್ಕಾರಿ ಅದನ್ನು ರೆಕಾರ್ಡ್ ಆಗುತ್ತೆ. ಇಲ್ಲೇ ರೋಡಿಗೆ ಸರ್ KDB ಆಲ್ರೆಡಿ ಹೋಗುತ್ತೆ. ಈಗ ನೋಟ್ ಮಾಡ್ಕೊಳ್ಳಿ. ನಾಳೆ ಮೀಟಿಂಗ್ ನೀವು ಬರಬೇಕು ವಿತ್ ಅಪ್ಡೇಷನ್ ಆಫ್ ದಿ RTC. ನದಿ ಒಳಗಿನ ಮಣ್ಣನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದರು ಪ್ರಶ್ನಿಸರು ಇಲ್ಲದಂತಾಗಿದ್ದು, ಬೀದರ್ ತಾಲೂಕಿನ ಕಂದಗೋಳು ಬ್ರಿಡ್ಜ್ ಬಳಿ ನದಿಯೊಳಗಿನ ಮಣ್ಣನ್ನು ಅಕ್ರಮವಾಗಿ ಸಾಗಾಟ ಮಾಂಜ್ರಾ ನದಿಯ ಒಡಲಿನಲ್ಲಿ ಮಣ್ಣನ್ನು ಅಗೆದು ಬೇರೆಡೆಗೆ ಸಾಗಾಟ ಮಾಡಲಾಗುತ್ತಿದೆ. ಈ ಬಗ್ಗೆ ಗಣಿ ಅಧಿಕಾರಿಗಳನ್ನ ಕೇಳಿದರೆ ನದಿ ಒಳಗಿನ ಮಣ್ಣನ್ನು ಕೆದರಿದರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ನವರು ಕ್ರಮ ಕೈಗೊಳ್ಳಲಾಗುತ್ತದೆ, ಅದರಿಂದ ಇಬ್ಬರು ಸೇರಿ ಜಂಟಿಯಾಗಿ ಪರಿಶೀಲನೆ ಮಾಡುವುದಾಗಿ ತಿಳಿಸಿದರು.
ರಾಜ್ಯಾದ್ಯಂತ ಚರ್ಚೆಯಾಗುತ್ತಿರುವ ಜಾತಿ ಗಣತಿ ವರದಿ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಅರಳಿ, ಸಂಪುಟದ ಎಲ್ಲ ಸಚಿವರ ಒಮ್ಮತದಿಂದಲೇ ಜಾತಿ ಗಣತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಲಾಗುವುದು. ಜಾತಿ ಜನಗಣತಿಯ ಮೂಲಕ ಎಲ್ಲ ಸಮುದಾಯದವರಿಗೆ ಸಮಾನ ಅವಕಾಶ ಸಿಗಬೇಕೆಂದು ಪ್ರತಿಯೊಬ್ಬರ ಮನಸ್ಸಿನಲ್ಲಿದೆ. ಈ ವರದಿ ಬಗ್ಗೆ ಬಿಜೆಪಿಗರು ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಆದರೆ ಈ ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಜಾತಿ ಜನಗಣತಿಯನ್ನು ಜಾರಿ ಮಾಡ್ತೇವೆ ಎಂದರು. ಆದರೂ ಕೂಡ ಕೆಲವರು ಒಂದು ರಾಜಕೀಯ ಒಂದು ಇದರಲ್ಲಿಂದ ಇರುಸು ಮುರುಸು ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಏನಿದೆ, ಒಟ್ಟಾರೆ ಹೇಳೋದಂದರೆ ಜಾತಿ ಜನಗಣತಿ ಆಗಬೇಕು, ಎಲ್ಲ ಜಾತಿ ಜನಾಂಗದವ್ರಿಗೆ ಸರಿಸಮಾನವಾದ ಹಕ್ಕು ಸಿಗಬೇಕು, ಆ ಉದ್ದೇಶದಿಂದ ಇದು ಮಾಡ್ತಿರೋದು. ಯಾವುದೇ ಸ್ವಾರ್ಥ ರಾಜಕಾರಣಿಗೆ ಅಲ್ಲ. ಹಂಗೆ ಬಿ ಜೆ ಪಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ, ಇದು ವರದಿನೇ ಬೇರೆ ಇದೆ, ಸುಳ್ಳು ವರದಿ ಇದೆ ಅಂತ ಹೇಳಿ. ವರದಿ ಇರೋದು ಒಂದೇ, ಅದು ಎಕ್ಸೆಪ್ಟ್ ಮಾಡಿದ್ದಾರೆ. ಈಗ ಈ ಕ್ಯಾಬಿನೆಟ್ಗೆ ಅದೆಲ್ಲ ಚರ್ಚೆ ಆದ ನಂತರ ಅದು ಜಾರಿ ಆಗಬೇಕು ಅನ್ನೋದು ನಮ್ಮ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರದ ಹಾಗೂ ಸಿದ್ದರಾಮಯ್ಯ ಅವ್ರದ್ದು ಕನಸಿದೆ. ಹಾಗೆ ಎಲ್ಲ ಸಚಿವ ಸಂಪುಟದವರು ಒಗ್ಗೂಡಿ ಈ ಜಾತಿ ಜನಗಣತಿನ ಜಾರಿ ಮಾಡ್ತಾರೆ, ಜಾರಿ ಮಾಡ್ತಾರೆ. ನಾನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಜಾತಿ ಜನಗಣತಿ ಜಾರಿಯಾಗಬೇಕು, ಎಲ್ಲರಿಗೆ ಸರಿಸಮಾನವಾದ ಅಧಿಕಾರ ಸಿಗಬೇಕು, ಹಕ್ಕು ಸಿಗಬೇಕು ಅನ್ನೋದು. ಇದು ಹೊರಗೆ ಬಂದಾಗ ತಾನೇ ಗೊತ್ತಾಗೋದಲ್ಲ ಜಾತಿ ಜನಗಣತಿ ಏನದ ಅನ್ನೋದು. ಆ ವರದಿ ಓಪನ್ ಆದಮೇಲೆ ಊಹಾಪೋಹ ಮೇಲೆ ಈಗ ಮಾತಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ ನಾನು ಜಾತಿ ದೊಡ್ಡದು. ಬೀದರ್ ಜಿಲ್ಲೆಯ ಪಾಲ್ಕಿ ತಾಲೂಕಿನ ವರವಟ್ಟಿ ಬಿ ಗ್ರಾಮದಲ್ಲಿ ರಸ್ತೆ ಪಕ್ಕದ ಕಂಬಕ್ಕೆ ಕಟ್ಟಿರುವ ನೀಲಿ ಹಾಗೂ ಪಂಚಶೀಲ ಧ್ವಜಗಳನ್ನು ಕೆಲವು ಕಿಡಿಗೇಡಿಗಳು ಕಿತ್ತು ಹಾಕಿ ನಾಲೆಯಲ್ಲಿ ಬಿಸಾಕಿ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಪಾಲ್ಕಿ ಗೋಡ್ವಾಡಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ಜಯಂತಿಯ ದಿನದಂದು ರಸ್ತೆ ಪಕ್ಕದ ಕಂಬಕ್ಕೆ ನೀಲಿ ಹಾಗೂ ಪಂಚಶೀಲ ಧ್ವಜಗಳನ್ನು ಕಟ್ಟಲಾಗಿತ್ತು. ಆದರೆ ಕೆಲವು ಕಿಡಿಗೇಡಿಗಳು ಆ ಧ್ವಜಗಳನ್ನು ಕಿತ್ತು ನಾಲೆಯಲ್ಲಿ ಬಿಸಾಕಿ ಅವಮಾನ ಮಾಡಿದ್ದಾರೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದ್ದಾರೆ. ಪತ್ರಕರ್ತ ರವಿ ಬೂಸಂಡೆ ಮೇಲೆ ಹಲ್ಲೆ ನಡೆಸಿದ ಅಧಿಕಾರಿಗಳನ್ನು ಬಂಧಿಸದೇ ಇರುವುದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳು ಇಂದು ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ರಾತ್ರೋರಾತ್ರಿ ಗಿಡಗಳನ್ನು ನೆಡುತ್ತಿರುವುದನ್ನು ಪ್ರಶ್ನೆ ಮಾಡಿದ ಕಾರಣಕ್ಕೆ ಪತ್ರಕರ್ತರನ್ನು ಹಲ್ಲೆ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಹಿರಿಯ ವಕೀಲ ಸದಾಶಿವ ರೆಡ್ಡಿ ಮೇಲೆ ಹಲ್ಲೆ ಖಂಡಿಸಿ ಬೀದರ್ ಜಿಲ್ಲಾ ವಕೀಲರ ಸಂಘದಿಂದ ತೋಳಿಗೆ ಕೆಂಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಯಿತು. ಹಲ್ಲೆ ಖಂಡಿಸಿ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಸಾಮಾನ್ಯ ಜನರ ಮೇಲೆ ಹಲ್ಲೆ ನಡೆದಾಗ ಬಂಧನ ಆಗ್ತಾರೆ. ಆದರೆ ಇಂದು ವಕೀಲರ ಮೇಲೆ ಹಲ್ಲೆ ಆದರೂ ಬಂಧನ ಆಗಿಲ್ಲ. ರಾಜ್ಯದಲ್ಲಿ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆಕ್ರೋಶ ಹೊರಹಾಕಿ ಹಲ್ಲೆ ಮಾಡಿದ ದುಷ್ಕರ್ಮಿಗಳನ್ನು ಕೂಡಲೇ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇವಾಗಿದ್ದು ಬೀದರ್ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡಪ್ನಲ್ಲಿ. ನಮಸ್ಕಾರ.